ಎಲ್ಲರಿಗೂ ನಮಸ್ಕಾರಗಳು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ. ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಗಾದೆ ವೇದಕ್ಕೆ ಸಮಾನ. ಗಾದೆ ವೇದಕ್ಕೆ ಸಮಾನ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು. ವಿವರಣೆ: ಸತ್ಯ ಸದಾ ಜೀವಂತವಾದುದು. ಸತ್ಯ ಸದಾ ಜೀವಂತವಾದುದು. ಸುಳ್ಳು ಎಂದು ಸುಖವನ್ನು ಕೊಡಲಾರದು. ಸುಳ್ಳು ಎಂದು ಸುಖವನ್ನು ಕೊಡಲಾರದು ಎನ್ನುವುದು ಈ ಗಾದೆಯ ಅರ್ಥ. ಸತ್ಯ ಸದಾ ಜೀವಂತವಾದುದು, ಸುಳ್ಳು ಎಂದೂ ಸುಖವನ್ನು ಕೊಡಲಾರದು ಎನ್ನುವುದು ಈ ಗಾದೆಯ ಅರ್ಥ. ಸತ್ಯ ಶಾಶ್ವತ ಸುಖ, ಸುಳ್ಳು ಕ್ಷಣಿಕ ಸುಖ. ಸತ್ಯ ಎಲ್ಲರನ್ನೂ ಕಾಪಾಡುತ್ತದೆ. ಸತ್ಯಕ್ಕೆ ಸಾವಿರಾರು ಜನರು ಮನಸ್ಸನ್ನು ಗೆಲ್ಲುವ ಶಕ್ತಿ ಇರುತ್ತದೆ. ಸತ್ಯ ಶಾಶ್ವತ ಸುಖ, ಸುಳ್ಳು ಕ್ಷಣಿಕ ಸುಖ. ಸತ್ಯ ಎಲ್ಲರನ್ನೂ ಕಾಪಾಡುತ್ತದೆ. ಸತ್ಯಕ್ಕೆ ಸಾವಿರಾರು ಜನರ ಮನಸ್ಸನ್ನು ಗೆಲ್ಲುವ ಶಕ್ತಿ ಇರುತ್ತದೆ. ಸತ್ಯ ನಂಬಿಕೆಗೆ ಸಮ, ಸುಳ್ಳಿಗೆ ಸುಖವಿಲ್ಲ. ಸುಳ್ಳು ಮಾತನಾಡುವುದು ಮೋಸಕ್ಕೆ ಸಮ. ಸತ್ಯ ನಂಬಿಕೆಗೆ ಸಮ, ಸುಳ್ಳಿಗೆ ಸುಖವಿಲ್ಲ. ಸುಳ್ಳು ಮಾತನಾಡುವುದು ಮೋಸಕ್ಕೆ ಸಮ. ಉಪಸಂಹಾರ: ಸತ್ಯಕ್ಕೆ ಸುಖವಿದೆ, ಸುಳ್ಳಿಗೆ ಸುಖವಿಲ್ಲ ಎಂಬುದು ಈ ಗಾದೆಯ ಅರ್ಥವಾಗಿದೆ. ಸುಳ್ಳು ಮಾತನಾಡುವುದು ಮೋಸಕ್ಕೆ ಸಮ. ಸುಳ್ಳು ಸುಳ್ಳು ಎನ್ನುವ ಪದ ಮನಸ್ಸಿಗೆ ನೋವು ಕೊಡುತ್ತದೆ. ಸುಳ್ಳು ಮಾತನಾಡುವುದರಿಂದ ನಾವು ಯಾರ ಮನಸ್ಸನ್ನು ಗೆಲ್ಲಲು ಸಾಧ್ಯವಿಲ್ಲ. ಸುಳ್ಳು ಸುಳ್ಳು ಎನ್ನುವ ಪದ ಮನಸ್ಸಿಗೆ ನೋವು ಕೊಡುತ್ತದೆ. ಸುಳ್ಳು ಮಾತನಾಡುವುದರಿಂದ ನಾವು ಯಾರ ಮನಸ್ಸನ್ನು ಗೆಲ್ಲಲು ಸಾಧ್ಯವಿಲ್ಲ. ಸತ್ಯಕ್ಕೆ ಸುಖವಿದೆ ಹಾಗೂ ಸತ್ಯಕ್ಕೆ ಸಾವಿಲ್ಲ ಎಂಬುದೇ ಇದರ ಅರ್ಥ. ಸತ್ಯಕ್ಕೆ ಸುಖವಿದೆ, ಸತ್ಯಕ್ಕೆ ಸಾವಿಲ್ಲ ಎಂಬುದೇ ಇದರ ಅರ್ಥ. ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 8th 9th 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ, ಎಕ್ಸಾಮ್ ಸಮಯದಲ್ಲಿ ಗಾದೆ ಮಾತನ್ನು ವಿವರಿಸಿ ಬರೆಯಿರಿ ಅಂತ ಒಂದಷ್ಟು ಗಾದೆ ಮಾತನ್ನು ಕೊಟ್ಟಿರುತ್ತಾರೆ. ಆ ಗಾದೆ ಮಾತುಗಳನ್ನು ಪೀಠಿಕೆ, ವಿವರಣೆ, ಉಪಸಂಹಾರ ಅಂತ ಈ ರೀತಿಯ 3 ಅಂಶಗಳನ್ನು ಉಪಯೋಗಿಸಿಕೊಂಡು ನಾವು ಆ ಗಾದೆ ಮಾತನ್ನು ಬರೆದರೆ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ. ಆದ್ದರಿಂದ ನಾವು ಪರೀಕ್ಷೆ ಸಮಯದಲ್ಲಿ ಈ ರೀತಿಯಾಗಿ ಆ ಗಾದೆಗೆ ಸಂಬಂಧಪಟ್ಟಂತೆ ಪೀಠಿಕೆ ಹಾಕಬೇಕು, ಅದರ ಪೂರ್ತಿಯಾದ ವಿವರಣೆ ಇಡಬೇಕು, ಕೊನೆಯದಾಗಿ ಅದರ ಒಳ ಅರ್ಥ ಹೇಳಿ ಉಪಸಂಹಾರವನ್ನು ಬರೆದು ಆ ಗಾದೆ ಮಾತನ್ನು ಮುಗಿಸಬೇಕು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ಗಾದೆ ಮಾತಿನ ಒಂದು ವಿವರಣೆ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.